ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಮತ್ತಾಯ 12:34. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವಂಥದ್ದು. ಪ್ರಿಯವಾದವರೇ, ಅಪನಂಬಿಕೆಯುಳ್ಳ ಭಕ್ತಿಯನ್ನು ದೇವರು ಎಂದಿಗೂ ಸಹಿಸುವುದಿಲ್ಲ ಅಥವಾ ಅಂಗೀಕರಿಸುವುದಿಲ್ಲ. ಹೃದಯದಲ್ಲಿ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ. ಬಾಯಿಂದ ಅರಿಕೆ ಮಾಡುವುದರಿಂದ ರಕ್ಷಣೆಯುಂಟಾಗುತ್ತದೆ ಎಂಬ ವಾಕ್ಯದ ರೀತಿಯಲ್ಲಿ ನೀವು ದೇವರನ್ನ ಪೂರ್ಣ ಹೃದಯದಿಂದ ನಂಬಬೇಕು ಮತ್ತು ಆ ನಂಬಿಕೆಯನ್ನು ಅರಿಕೆ ಮಾಡಬೇಕು. ನೀವು ಇಂದು ಯಾವುದನ್ನು ಅರಿಕೆ ಮಾಡುತ್ತೀರೋ ಅಥವಾ ಮಾತಾಡುತ್ತೀರೋ ಅದೇ ನಾಳಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನಡೆಯುವಂಥದ್ದು. ಹೇಗೆಂದರೆ, ನಮ್ಮ ಬಾಯ ಮಾತು ಹೇಗೋ ಹಾಗೆಯೇ ನಮ್ಮ ಭವಿಷ್ಯತ್ ಕಾಲವು ಇರುವಂಥದ್ದು. ಇಸ್ರಾಯೇಲ್ ಜನರು ಅಪನಂಬಿಕೆಯ ಅಥವಾ ವಿರುದ್ಧವಾದ ಮಾತುಗಳನ್ನೇ ಮಾತನಾಡಿ ಅರಿಕೆ ಮಾಡಿದರು. ಅದರಂತೆಯೇ ಅರಣ್ಯದಲ್ಲಿ ಅವರು ಮರೆಯಾಗಿ ಹೋದರು. ವಾಗ್ದಾನ ಮಾಡಲ್ಪಟ್ಟ ಪ್ರದೇಶವನ್ನು ಸ್ವತಂತ್ರಿಸಿಕೊಳ್ಳಲಿಲ್ಲ. ನಮ್ಮ ಬಾಯಿಂದ ನಾವು ಏನನ್ನು ಮಾತಾಡುತ್ತೇವೋ ಅದನ್ನು ಕರ್ತನು ಗಮನಿಸಿ ಕೇಳುವವನಾಗಿದ್ದಾನೆ. ಇವತ್ತು ಹೊಸ ಒಡಂಬಡಿಕೆಯ ಸಭೆಯ ಮಕ್ಕಳು ಕೂಡ ಇಸ್ರಾಯೇಲರ ಹಾಗೆ ಅಪನಂಬಿಕೆಯ ಮಾತುಗಳನ್ನು ಮಾತನಾಡುವುದನ್ನು ನೋಡುತ್ತೇವೆ. ಆದರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಯೆಹೋಶುವನು, ಕಾಲೇಬನು ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಬಹಳ ಒಳ್ಳೆಯ ದೇಶ. ಕರ್ತನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಹಾಲು ಜೇನು ಹರಿಯುವ ಆ ದೇಶವನ್ನು ನಮಗೆ ಸ್ವಾಧೀನವಾಗಿ ಕೊಡುವನು. ಹಾಗಾಗಿ ಆ ದೇಶದ ಜನರಿಗೆ ನೀವು ಭಯಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ಕರ್ತನು ನಮ್ಮ ಜೊತೆ ಇದ್ದಾನೆಂದು ಕರ್ತನನ್ನ ಕುರಿತು ಉತ್ತಮವಾಗಿ ಮಾತನಾಡಿದರು. ಹೌದು, ನಮ್ಮ ದೇವರು ಸರ್ವಶಕ್ತನು, ಸಕಲ ಕಾರ್ಯಗಳನ್ನು ಮಾಡಬಲ್ಲವನು ಎಂದು ತಿಳಿದುಕೊಂಡಿದ್ದೇನೆ ಎಂಬುವ ಹಾಗೆಯೇ ನಾವು ಕೂಡ ಕರ್ತನು ಒಳ್ಳೆಯವನು ಎಂಬುದನ್ನು ರುಚಿಸಿ ನಮ್ಮ ಹೃದಯವು ವಾಕ್ಯಗಳಿಂದಲೂ ಸ್ತುತಿಗಳಿಂದಲೂ ತುಂಬಿಸಲ್ಪಟ್ಟು ಆತನ ಅತಿಶಯಗಳನ್ನು ಉನ್ನತವಾಗಿ ಮಾತನಾಡೋಣ. ಹಾಗಾಗಿ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.